ನಾವು ಎಷ್ಟು ಅದರ ಉಪಯೋಗ ಪಡಿತಾ ಇದ್ದೇವೆ ಮತ್ತು ಅದರದ ದುರುಪಯೋಗ ನಾವು ಎಷ್ಟು ಮಾಡ್ತಾ ಇದ್ದೇವೆ. ನಾವು ಪಡೆಯೋದು ಬಹಳಷ್ಟಿದೆ, ಅದರ ದುರುಪಯೋಗ ಎಷ್ಟು. ನಾವು ಒಂದು ಮಗುವನ್ನು ಸಾಕಿದರೆ ಒಂದು ಮಗು ನಕ್ಕಾಗ ನಮ್ಗೆ ಎಷ್ಟು ಆನಂದ ಆಗ್ತದಲ್ಲ, ಆ ಗಿಡವೂ ಕೂಡ ನಗತ್ತ. ಯಾವಾಗ ನಗತ್ತೆ ಗಿಡ? ಆ ವಸಂತ ಋತು ಬಂದಾಗ ಗಿಡ ಚಿಗುರಿದ ಮೇಲೆ ಆ ಕವಿ ಹೃದಯ, ಕವಿ ಮನಸ್ಸು ಏನಿರ್ತಲ್ಲ, ಅದನ್ನು ನೋಡಿದಾಗ ಅವನಲ್ಲಿ ತಂತಾನೇನೆ ಆ ಒಂದು ಆನಂದ ಉಕ್ಕಿ ಅಲ್ಲಿ ಕವನ ಮೂಡಿಬಿಡುತ್ತೆ. ಆ ಪರಿಸರ ನಮ್ಗಿಷ್ಟೆಲ್ಲ ಆನಂದವನ್ನು ಕೊಟ್ಟರು ಕೂಡ ನಾವು ಅದರ ಮೇಲೆ ಅತ್ಯಾಚಾರ ಮಾಡಕತ್ತೇವೆ, ಎಷ್ಟು ಹಾನಿ ಮಾಡಕತ್ತೇವೆ. ಅದನ್ನು ನಾವು ಯಾಕೆ ಅದನ್ನು ನಿರ್ಬಂಧ ಮಾಡಬಾರ್ದು? ಈ ಗಿಡ ಐತಿ, ನಾವು ನೋಡಿ ಎಷ್ಟೋ ಜನರಿಗೆ ಹೇಳಿದ್ರು ಕೂಡ ಅದನ್ನ ನಮ್ಮ ಕೆಲಸ ತಾವು ಬಿಡೋದೇ ಇಲ್ಲ. ಈಗ ನಮ್ಮಲ್ಲಿ ಫಂಕ್ಷನ್ ಮಾಡಿದೆವು, ದೊಡ್ಡ ಪ್ರಮಾಣದಾಗ ಗಿಡ ಹಚ್ಚಿದೆವು. ದಿನನಿತ್ಯ ನಾನು ಕಾಯುವಾಗ ನನಗೆ ಎಷ್ಟೋ ವಿರೋಧ ಮಾಡಿದರು. ನಿಂದೇನು ಸಾಲಿದು, ನೀನ್ಯಾಕೆ ಅರ್ಬನ್ ಮಾಡ್ತೀನಿ, ನೀ ಶಾಲೆಗೆ ಗೌಣೆ ಬರಬೇಡ, ವಿರೋಧ ಮಾಡಿದರು. ಅವರು ನಮ್ಮವರೇ.